ಸಮಸ್ಯೆಗಳು ಅನ್ನುವಂಥದ್ದು ಸರಮಾಲೆಯ ರೀತಿಯಲ್ಲಿದೆ. ಕೌಟುಂಬಿಕ ಕಲಹದಲ್ಲಿ ಒಂದು ರೀತಿಯಾದಂತಹ ಕೆಲಸ ಮಾಡುವಂಥ ಜಾಗದಲ್ಲಿ ಮತ್ತೊಂದು ವಾತಾವರಣಗಳು ಸೃಷ್ಟಿಯಾಗುತ್ತೆ. ಮನೆಯಲ್ಲಾಗುವಂಥ ಸಮಸ್ಯೆಗಳಿಗೆ ತಲೆ ಕೊಡೋದ, ಹೊರಗಡೆ ಕೆಲಸ ಮಾಡುವಂಥ ಜಾಗದಲ್ಲಾಗುವಂಥ ಸಮಸ್ಯೆಗಳಿಗೆ ನಾನು ತಲೆ ಕೊಡೋದ. ಕುಂಭರಾಶಿಗೆ ಗುರುವಿನ ಯೋಗ ಫಲವೂ ಇದೆ, ರಾಹುವಿನ ಅದೃಷ್ಟದ ಫಲವೂ ಇದೆ, ಜೊತೆಯಲ್ಲಿ ಬುಧ ಆದಿತ್ಯದ ಯೋಗ ಫಲವೂ ನಿಮಗೆ ಈಗ ಆರಂಭವಾಗ್ತಾ ಇದೆ. ಮೇ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಒಂದು ರೀತಿಯ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ, ಮೇ ತಿಂಗಳಲ್ಲಾಗುವಂಥ ಮಾಸ ಭವಿಷ್ಯದಲ್ಲಿ ಕುಂಭರಾಶಿಗೆ ನೋಡಿ. ಕುಂಭರಾಶಿ ಒಂದು ರೀತಿಯಾದಂತಹ ಕಷ್ಟದಲ್ಲಿಯೇ ಕೈ ತೊಳಿತಿರುವಂತಹ ರಾಶಿ, ಸಮಸ್ಯೆಗಳಿಂದ ಬಿಡುಗಡೆಗೆ ಆತೊರೆಯುತ್ತಿರುವಂತಹ ರಾಶಿ ಕುಂಭರಾಶಿ. ಕಷ್ಟಗಳೆಲ್ಲವೂ ಸಹ ಕರಗಿ ಸುಖದ ಆದಿಯನ್ನು ಇನ್ನು ಕೆಲವೇ ದಿನಗಳಲ್ಲಿ ನೋಡುವಂತಹ ರಾಶಿ ಕುಂಭರಾಶಿ. ಸಮಸ್ಯೆಗಳು ಅನ್ನುವಂಥದ್ದು ಸರಮಾಲೆಯ ರೀತಿಯಲ್ಲಿದೆ. ಕೌಟುಂಬಿಕ ಕಲಹದಲ್ಲಿ ಒಂದು ರೀತಿಯಾದಂತಹ ವಾತಾವರಣಗಳು ಸೃಷ್ಟಿಯಾದರೆ, ಹೊರ ಪ್ರಪಂಚದಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಮತ್ತೊಂದು ವಾತಾವರಣಗಳು ಸೃಷ್ಟಿಯಾಗುತ್ತೆ. ಮನೆಯಲ್ಲಾಗುವಂಥ ಸಮಸ್ಯೆಗಳಿಗೆ ತಲೆ ಕೊಡೋದ, ಹೊರಗಡೆ ಕೆಲಸ ಮಾಡುವಂಥ ಜಾಗದಲ್ಲಾಗುವಂಥ ಸಮಸ್ಯೆಗಳಿಗೆ ನಾನು ತಲೆ ಕೊಡೋದ, ಹೊರ ಪ್ರಪಂಚದಲ್ಲಾಗ್ತಿರುವಂತಹ ಸಮಸ್ಯೆಗಳಿಗೆ ನಾನು ತಲೆ ಕೊಡೋದ. ಈ ರೀತಿಯಲ್ಲಿ ಒಂದಲ್ಲ ಒಂದು ಗೊಂದಲಮಯವಾದಂತಹ ವಾತಾವರಣಗಳು ಕುಂಭರಾಶಿಗೆ ಸೃಷ್ಟಿಯಾಯಿತು. ಕೈ ಹಾಕಿದ ಕೆಲಸವೆಲ್ಲವೂ ನಷ್ಟವೇ, ಪ್ರಯತ್ನಿಸಿದ ಕೆಲಸವೆಲ್ಲವೂ ತೊಂದರೆ ತಾಪತ್ರಗಳಿಂದಲೇ ಕೂಡಿದಂತಹ ದಿನಗಳು. ಈ 7.5 ಕುಂಭರಾಶಿ ಎಲ್ಲ ಕಷ್ಟಗಳನ್ನು ನೀಗಿ, ಎಲ್ಲ ಕಷ್ಟವನ್ನು ಅನುಭವಿಸಿ ಸುಖದ ಹಾದಿಗೆ, ಸುಖದ ಮಾರ್ಗಕ್ಕೆ ಈಗ ತಿರುಗಿರುವಂಥದ್ದು ಕುಂಭರಾಶಿಯೇ. ಇನ್ನು ಕೇವಲ ದಿನಗಳು ಮಾತ್ರ, ಕೇವಲ ದಿನಗಳು, ಕೆಲವೇ ಬೆರಳೆಣಿಕೆಯ ದಿನಗಳು ಮಾತ್ರ ನಿಮಗೆ ಈ ರೀತಿಯಾದಂಥ ಸಮಸ್ಯೆಗಳು. ಅನಂತರದಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಸಹ ದೂರವಾಗಿ ಸುಖದ ಈ ಕುಂಭರಾಶಿಗೆ ನೋಡಿ, ದ್ವಾದಶದಲ್ಲಿರುವಂತಹ ಜನ್ಮದಲ್ಲಿರುವಂತಹ ರಾಹು ಒಂದು ರೀತಿಯಂಥ ನಿಮ್ಮನ್ನ ಕಷ್ಟಕ್ಕೆ ನೆರವಾದಂತಹ ಗ್ರಹ. ಅದು ಎಷ್ಟೋ ಕಷ್ಟಗಳಿದ್ದಾಗ, ಎಷ್ಟೋ ಸಮಸ್ಯೆಗಳಲ್ಲಿದ್ದಾಗ ನಿಮ್ಮ ಸ್ನೇಹಿತರೋ, ನಿಮ್ಮ ಮಡದಿಯೋ, ನಿಮ್ಮ ಅಥವಾ ಪತಿಯೋ ಯಾರೋ ಬಂದು ನಿಮಗೆ ಒಂದು ರೀತಿಯಾದಂಥ ಧೈರ್ಯದ ಮಾತುಗಳನ್ನು ಆಡಿದಂಥವರು ರಾಹುವಿನ ಯೋಗ ಫಲದಿಂದ ಈ ಕುಂಭರಾಶಿಗೆ ಸಿಗುತ್ತೆ. ಕುಂಭರಾಶಿಗೆ ಮಿತ್ರರಿಂದ ಸಹಕಾರ ಸಹಯೋಗ, ಮಡದಿ ಮಕ್ಕಳಿಂದ ಸಹಕಾರ ಸಹಯೋಗದ ವಾತಾವರಣಗಳು ರಾಹುವಿನ ಯೋಗ ಫಲದಲ್ಲಿ ಬಂದರೆ ನಿಮಗೆ 7.5 ಶನಿಗ್ರಹ ಬಿಡುಗಡೆಯ ಬದಲಾವಣೆಗಳನ್ನು ಈಗಲಿಂದ ನಿಮಗೆ ಕೊಡ್ತಾ ಇದ್ದಾರೆ. ಒಂದು ರೀತಿಯಿಂದ ಕಷ್ಟಗಳಿಂದ ದೂರವಾಗುವಂಥ ವಾತಾವರಣಗಳು ನಿಮಗೆ ಈಗಲೇ ಸಿಗ್ತಾ ಇದೆ. ಜೊತೆಯಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲೂ ಸಹ ಅವಹೇಳನವನ್ನು ಅನುಭವಿಸ್ತದಂತಹ, ಕಷ್ಟವನ್ನು ಅನುಭವಿಸ್ತದಂತಹ, ಸಮಸ್ಯೆಗಳನ್ನು, ಗೊಂದಲಗಳನ್ನು, ಅವಮಾನವನ್ನು ಅನುಭವಿಸ್ತದಂತಹ ನೀವು ಈಗ ಸ್ವಲ್ಪ ಬದಲಾವಣೆಗಳ ದಿನಗಳನ್ನು ನೀವು ನೋಡ್ತಾ ಇದ್ದೀರಿ. ಒಂದು ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬೇರೆಯವರು ನಿಮಗೆ ನೆರವಾಗುವಂಥದ್ದು, ಮೇಲೆ ಅಧಿಕಾರಿಗಳಿಂದ ಒಂದು ರೀತಿಯ ಪ್ರಶಂಸೆ ಕಾಣ್ತಿರುವಂಥದ್ದು, ಒಂದು ರೀತಿಯಿಂದ ನಿಮಗೆ ಅನ್ನಿಸ್ತಾ ಇದೆ, ಒಂದು ಕೆಟ್ಟ ದಿನಗಳೆಲ್ಲವೂ ಹೋಗಿ ಈಗ ಒಳ್ಳೆ ದಿನಗಳು, ಈಗ ಬದಲಾವಣೆಗಳು ಆಗ್ತಿದೆ ಅಂತ ಭಾಸವನ್ನು ಕೊಡುತ್ತೆ ಖಂಡಿತವಾಗಿ ಈ ಕುಂಭರಾಶಿಯವರಿಗೆ. ಕುಂಭರಾಶಿಗೆ ಗುರುವಿನ ಯೋಗ ಫಲವೂ ಇದೆ, ರಾಹುವಿನ ಅದೃಷ್ಟದ ಫಲವೂ ಇದೆ, ಜೊತೆಯಲ್ಲಿ ಬುಧ ಆದಿತ್ಯದ ಯೋಗ ಫಲವೂ ನಿಮಗೆ ಈಗ ಆರಂಭವಾಗ್ತಾ ಇದೆ. ಮೇ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಒಂದು ರೀತಿಯಾದಂತಹ ಮಿಶ್ರ ಫಲವನ್ನು ತಂದುಕೊಡುತ್ತೆ. ಒಂದು ರೀತಿಯಾದಂತಹ ಗೊಂದಲವನ್ನು ಅದು ಸೃಷ್ಟಿ ಮಾಡುತ್ತೆ. ಏನು ಪ್ರಯತ್ನ ಪಟ್ಟದಾಗ ಒಂದ್ಸಲ ಆಗುತ್ತೆ ಅಂತಾರೆ, ಒಂದ್ಸಲ ಆಗಲ್ಲ ಅಂತಾರೆ. ಇದು ಯಾವುದೋ ಒಂದು ನಮಗೆ ಗೊತ್ತಾಗಲ್ಲ. ಆ ರೀತಿಯಿಂದ ವಾತಾವರಣಗಳನ್ನು ಖಂಡಿತವಾಗಿ ನಿಮಗೆ ಸೃಷ್ಟಿ ಮಾಡ್ತಾ ಇದೆ. ಒಂದು ರೀತಿಯಾಗಿ ಹೇಳಬೇಕು ಅಂತ ಅಂದರೆ, ಈ ತಿಂಗಳಿಗಿಂತಲೂ ಸಹ ನಿಮಗೆ ಜೂನ್ ಆ್ಯಂಡ್ ಜುಲೈ ತಿಂಗಳು ಬಂದರೆ ಇನ್ನೂ ದೊಡ್ಡ ಮಟ್ಟದ ಲಾಭ. ಈಗ ವಾತಾವರಣಗಳು ಆದಷ್ಟು ಸಹ ಈಗಿನ ವಾತಾವರಣಗಳನ್ನೇ ನೀವು ನೋಡ್ತೀರಿ, ಆದರೆ ಒಂದು ಖುಷಿಯ ಅನುಭವವಂತೂ ನೀವು ಅನುಭವಿಸ್ತೀರಿ. ಇಲ್ಲ, ನನಗೆ ಈಗಲಿಂದಲೇ ನನಗೆ ಅನ್ನಿಸ್ತಾ ಇದೆ ಒಂದು ರೀತಿಯಾದಂಥ ಬದಲಾವಣೆ, ಸಂತಸ, ಸಂಭ್ರಮ, ಖುಷಿ, ಕೈ ಹಾಕಿದ ಕೆಲಸಗಳಲ್ಲಿ, ಪ್ರಯತ್ನಿಸಿದ ಕೆಲಸಗಳಲ್ಲಿ ಲಾಭ, ಯೋಗ ಎಲ್ಲವೂ ನನಗೆ ಈಗಲಿಂದಲೇ ಶುರುವಾಗ್ತಿದೆ ಎನ್ನುವಂಥ ಒಂದು ಭಾಸವನ್ನಂತೂ ಮೇ ತಿಂಗಳು ನಿಮಗೆ
ತಂದುಕೊಡುತ್ತೆ. ಉತ್ತಮವಾದಂಥ ದಿನಗಳು ನಿಮಗೆ ಈಗಲಿಂದಲೇ ಆರಂಭವಾಗುತ್ತೆ. ಇನ್ನು ನಾನಾಗಲೇ ಇನ್ನು ಕೆಲವು ಬೆರಳು ಎಣಿಕೆಯ ದಿನಗಳು ಮಾತ್ರ ನಿಮಗಿದೆ. ಅನಂತರದಲ್ಲಿ ಉತ್ತಮವಾದಂತಹ ದಿನಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ರಾಷ್ಟ್ರಾಧಿಪತಿ ಬಂದು ಶನಿಗ್ರಹನಾಗಿರ್ತಾರೆ. ಅದರಿಂದ ಶನಿಯ ಉಪಾಸನೆಯನ್ನು ಖಂಡಿತವಾಗಿ ಬಿಡಬೇಡಿ. ಶನಿಯ ಆರಾಧಕರು ಯಾರು ಅಂತಂದರೆ ಹನುಮಂತನ ಪ್ರಾರ್ಥನೆ ಖಂಡಿತವಾಗಿ ಕುಂಭರಾಶಿಯರು ಮಾಡ್ತಾಯಿರಿ. ನಿಮಗೆ ಇನ್ನೂ ಅನುಕೂಲಕರವಾದಂಥ ವಾತಾವರಣಗಳು ಖಂಡಿತವಾಗಿ ಮುಂದಿನ ದಿನಗಳಲ್ಲಂತೂ ಸಿಗುತ್ತೆ. ನಮಸ್ಕಾರ.